ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ ದಿನಾಂಕ 6-3-2026ರಂದು ಶ್ರೀ ಕಾಯಕರತ್ನ ಮಹಿಳಾ ಸೇವಾ ಸಂಸ್ಥೆ ಜಮಖಂಡಿ, ಸೆಲ್ಕೋ ಸೋಲಾರ್ ಫೌಂಡೇಶನ್ ಬಾಗಲಕೋಟೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಿಕಲಕಿ ಕ್ರಾಸ್ ಇವರ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕಾದರೆ ಜೀವನೋಪಾಯ ಕೌಶಲ್ಯಗಳ ಕುರಿತು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಿಕಲಕಿ ಕ್ರಾಸ್ ಮುಖ್ಯ ವೈದ್ಯಾಧಿಕಾರಿಗಳ ಡಾ ಮುಕುಂದ ಕಾಂಬಳೆ ಮಾಡಿದರು. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಶ್ರೀ ಕಾಯಕರತ್ನ ಮಹಿಳಾ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಯಶೋದಾ ಲಮಾಣಿಯವರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಶ್ರೀ ಸುಧಾಕರ ಸಬಕಾಳೆಯವರು, ಶ್ರೀ ಗೋವಿಂದದಾಸರ ಸೆಲ್ಕೋ ಸೋಲಾರ್ ಸಂಸ್ಥೆ ಬಾಗಲಕೋಟೆಯ ತರಬೇತಿ ಮುಖ್ಯ ವ್ಯವಸ್ಥಾಪಕರಾದ ಶ್ರೀ ಶಿವಕುಮಾರ್ ಕೆ ಆನಂದ್ ತೆಲಸಂಗ ಅವರು ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿಕೊಂಡಿದ್ದರು. ಕಾಶಿನಾಥ ಎಲ್ಎಸ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮಹಿಳೆಯರು ಉದ್ಯಮಿಯಾಗಲು ನಾವು ಸೆಲ್ಕೋ ಸೋಲಾರ್ ಸಂಸ್ಥೆಯ ವತಿಯಿಂದ ಏನೇನೆಲ್ಲ ಸಹಾಯ ಸೌಲಭ್ಯಗಳಿದ್ದಾವೆ ಎಂಬುದರ ಕುರಿತು ಸವಿಸ್ತಾರವಾಗಿ ಹೇಳಿದರು. ನಂತರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿಗಳು ಉದ್ಘಾಟನೆಯ ಭಾಷಣ ಮಾಡಿ, ಇವಾಗಿನ ಮಹಿಳೆಯರು ಮುಂದು ಬರಲಿಕ್ಕೆ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಬಹಳ ಸಹಾಯ ಸಹಕಾರ ಮಾಡ್ತಾ ಇದ್ದಾವೆ. ಕಾಯಕವೇ ಕೈಲಾಸ ಎಂಬಂತೆ ನಾವೆಲ್ಲರೂ ಮೊದಲು ಕಾಯಕ ಮಾಡುವುದನ್ನು ಮನಸ್ಸು ಮಾಡಬೇಕು. ಇದರಲ್ಲಿ ಭಕ್ತಿ, ಶ್ರದ್ಧೆ, ನಿಷ್ಠೆಯಿಂದ ಕಾಯಕ ಮಾಡಿದರೆ ನಾವು ಸಮಾಜದಲ್ಲಿ ಆದರ್ಶವಾಗಿ ಬೆಳೆಯುತ್ತೇವೆ. ಮಹಿಳೆಯರು ಸ್ವಾವಲಂಬಿಯಾಗಬೇಕು, ಪರಾವಲಂಬಿಯಾಗಬಾರದು ಎಂದು ಹೇಳಿದರು. ಅದಾದ ನಂತರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಶ್ರೀ ಸುಧಾಕರ ಸಬಕಾಳೆಯವರು ಮಾತನಾಡಿ, ಮಹಿಳೆಯರು ಸ್ವಂತ ಉದ್ಯೋಗ ಮಾಡಲಿಕ್ಕೆ ಬಹಳ ಅನುಕೂಲಗಳಿದ್ದಾವೆ. ಆ ಸರ್ಕಾರಿ ಯೋಜನೆಗಳನ್ನು ಸಮರ್ಪಕವಾಗಿ ತಾವು ಬಳಸಿಕೊಂಡು ಉದ್ಯಮಿಯಾಗಿ ನಮ್ಮ ಜಿಲ್ಲೆಗೆ ಆದರ್ಶ ಮಹಿಳೆಯಾಗಿ ಬೆಳೆಯಬೇಕು ಎಂಬುದನ್ನು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ಭಾಷಣವನ್ನು ಕಾಯಕರತ್ನ ಮಹಿಳಾ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಯಶೋದಾ ರಾಜು ಲಮಾಣಿಯವರು ಮಾಡಿದರು. ಸ್ವಾಗತವನ್ನು ಅಪ್ಪಾಸಾಬ ನದಾಪಾ ಮಾಡಿದರು. ಪುಂಡಲೀಕ ಕಾಂಬಳೆಯವರು ನಿರೂಪಿಸಿದರು. ಕೊನೆಯದಾಗಿ ಶ್ರೀಮತಿ ಅಶ್ವಿನಿ ಹರಿಜನ ವಂದಿಸಿದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ, ನಮ್ಮ ನಡೆ ಸತ್ಯದ ಕಡೆ. ಯಾಕೆ ನಾವು ಇವತ್ತು ನಮ್ಮಲ್ಲಿ ಶಿಕ್ಷಣ ಇಲ್ಲ ಅಂತೇಳಿ ನಾವು ಯಾವ್ದಾದ್ರು ಒಂದು ವ್ಯಾಪಾರ ಮಾಡಬಾರ್ದು ಅಂತ ಏನಾದ್ರು ಇದೆಯಾ, ಅಥವಾ ಹೈನುಗಾರಿಕೆ ಮಾಡಬಾರ್ದು ಅಂತ ಏನಾದ್ರು ಇದೆಯಾ, ಅಥವಾ ನಾವು ಏನಾದ್ರೂ ಬೇರೆ ಬೇರೆ ರೀತಿ ಶಿಕ್ಷಣ ಕರ್ತವ್ಯ ಅಷ್ಟೇ ಇವತ್ತು ಉದ್ಯೋಗಗಳಾಗಿಲ್ಲ. ಶಿಕ್ಷಣ ಎಲ್ಲರೂ ಮಹಿಳೆಯರು ಸಹ ಇವತ್ತು ಎಷ್ಟೋ ಜನ ಉದ್ಯೋಗಗಳಾಗಿದ್ದಾರೆ. ಅದರ ಜೊತೆ ಪ್ರತಿಯೊಂದು ರಂಗದಲ್ಲಿ ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಅಥವಾ ಈ ಎಲ್ಲ ರಂಗದಲ್ಲಿಯೂ ನಾವು ಪ್ರತಿಯೊಂದು ರಂಗದಲ್ಲಿಯೂ ಮನುಷ್ಯನಿಗೆ ಸಾಧನೆ ಮಾಡಿದ್ದಾರೆ. ಇವತ್ತು ಕೇರಳ ನರ್ಸ್ ಮಕ್ಕಳು ಅಫ್ಸರ್ ಕೂಡ ಇವತ್ತು ಏನು ಹಳ್ಳಿಗಳಿದೆ ಬೀದಿ ತಿಪ್ಪಿದ್ದನ್ನ ನಾವು ಕೈಕೊಂಡು ಇರ್ತೀವಿ. ಅದನ್ನ ಫ್ರೀ ಇದೆಯಾ, ಶೀಘ್ರ ಫ್ರೀ ಇದೆಯಾ ಸರ್? ಫ್ರೀ ಇದ್ದೀವಿ ಸರ್. ಎಷ್ಟು ಫ್ರೀ ಇದ್ದೀವಿ ಸರ್? ನನಗೆ ಏನು ಕೆಲಸ ಇಲ್ಲ ಸರ್. ಪ್ರತಿದಿನಕ್ಕೂ ಏನು ಕೆಲಸ ಇಲ್ಲ ಸರ್. ನಾನು ಮನೆಗೆ ಇರ್ತೀನಿ ಕೊಡ್ತೀವಿ. ಅದು ಹೊರತಾಗಿದ್ದವ್ರು ಅಲ್ಲಿ ಕೇಳ್ತೀವಿ. ನಿಮ್ಗೆ ಎಷ್ಟು ಡ್ಯೂಟಿ ಇರ್ತಂದ್ರೆ ದಿನಕ್ಕೆ ಬೇರೆ ಬೇರೆ ಪ್ರಮಾಣದ ಡ್ಯೂಟಿ ಇರ್ತದೆ. ಒಂದು ಮನೆಯಾಗಿ ನಿಮ್ಮ ಮಕ್ಕಳಿಗೆ ತಾಯಿಯಾಗಿ, ಪೋಷಕರಾಗಿ, ನಿಮ್ಮ ಪತ್ನಿಯಾಗಿ, ಜೊತೆಗೆ ನಿಮ್ಮ ಎಲ್ಲ ದಿನಚರ್ಯ ಮತ್ತು ಅದು ನಿಮ್ಮ ನೋಡು, ಅದು ನಿಮ್ಮ ವರ್ಕರ್. ನಮ್ಗೆ ಯಾವುದು ವರ್ಕಿಲ್ಲ. ಬೆಳಗ್ಗೆ 9 ಗಂಟೆಗೆ ಡ್ಯೂಟಿ ಇದೆ. ನಿಮ್ಮ ಡ್ಯೂಟಿ ಇದೆಯಾ? ನಾನು ಯಾವುದು ಹೇಳ್ತೀನಿ, ಡ್ಯೂಟಿ ಇದೆ. ಯಾವ ಡ್ಯೂಟಿ? ಸಮಯ ಇಲ್ಲ. ನಾವು ಕೇಳ್ತೀವಿ ಯಾವಾಗಲೂ ನಿಮ್ಗೆ ಎಷ್ಟು ಸಮಯ ಇದೆ? ತುಂಬ ಇದೆ ಸಮಯ ಇದೆ ಸರ್. ಬೆಳಗ್ಗೆ 10 ಗಂಟೆಗೆ ಮನೆಯಲ್ಲೆಲ್ಲ ಕಳಿಸ್ಬಿಡ್ತೀವಿ ಸರ್. ಅಡುಗೆ ಮಾಡಿ ಕಳಿಸ್ಬಿಡ್ತೀವಿ. ಸಂಜೆ 4 ಗಂಟೆ ಬರ್ತಾರೆ ಸರ್. 4 ಗಂಟೆ ಬಂದರೆ ಫ್ರೀ ಆಗ್ತೀವಿ ಸರ್. ಮತ್ತು 4 ಗಂಟೆ ಎಷ್ಟು ಗಂಟೆ ಸರ್? ಮಲ್ಕೋತಂಗೆ ಸಮಯ ಇದೆ. ಏನಂದ್ರೆ ಸಾಫ್ಟ್ ಎಲ್ಲ ಮಾಡ್ತಿದ್ರು. ಒಂದು ಹ್ಯಾಂಗ್ ಮಾಡ್ತಿದ್ರೆ ಬಳಿ ಇಟ್ಟಿದ್ದು ಬಳಿ. ಅದು ಬೇಸಿಗೆ ಬಂತಂದ್ರೆ ಸ್ಕೂಲ್ ಎಲ್ಲ ರಜೆ, ಕಾಲೇಜ್ ಎಲ್ಲ ರಜೆ, ಹುಡುಗರು ಕರ್ಕೊಂಡು ಸಾಫ್ಟ್ ಮಾಡ್ತಾರೆ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಒಂದು ಸಕ್ಕರೆ ಬಂದು ನಮ್ದೇ ಕೆಲಸ ಬುಟ್ಟಿ ದಪ್ಪ
ಲೈಕ್ ನೋಡಿ ಅವಾಗ ಅದಷ್ಟೇ ಅಲ್ಲ ಮತ್ತೆ ಮಾಡ್ತಿದ್ದು ಸಾವಿಗೆ ಬರ್ತಿದ್ದು ಅವ್ರು ಕಟ್ಟಿದ್ದು ಬರ್ತಿದ್ದು ಆ ಕೈಗೆ ಬಿಟ್ಟಾಕೋದು ಲೈಕ್ ನಾವು ಇದು ಏನಂದ್ರೆ ಈಗೋಸ್ಕರ ಮಾಡ್ತೀವಿ ನಾವು ಅದು ಟೆಂಡರಿ ಬಟ್ ಏನಂದ್ರೆ ಇದನ್ನೇ ನಾವು ದೊಡ್ಡ ಸ್ಕೇಲ್ ಒಳಗೆ ಅದು ಸ್ಮಾಲ್ ಸ್ಕೇಲ್ ಒಳಗೆ ಮಾಡ್ತಿದ್ವಿ ನಮ್ಗೆ ಏನಂದ್ರೆ ಇದು ಬೇಸಿಗೆ ಈ ಥರ ಮಾಡ್ಕೊಂಡ ಮನುಷ್ಯದೊಳಗೆ ಏನು ಮಾಡ್ತಿದ್ವು ಅದನ್ನ ತಿನ್ನೋದು ಆ ಥರ ಮಾಡ್ತಿದ್ವಿ ಇದು ಜಸ್ಟ್ ನಮ್ಮ ಈಗೋಸ್ಕರ ಮಾಡ್ತೀವಿ ಬಟ್ ಇದನ್ನೇ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ವು ಅಂದ್ರೆ ಎಷ್ಟು ಇವು ಬೇರೆ ಎಲ್ಲಾನು ಹೊರಗಡೆ ನಾವು ಅದರಿಂದ ಉತ್ಪನ್ನನೂ ಮಾಡ್ಕೊಳ್ಬೋದು ನೋಡಿ ನಾವು ಹೇಳಿದ್ರು ಎಷ್ಟೋ ಹೆಣ್ಮಕ್ಳಿಗೆ ಎಷ್ಟೋ ಇದನ್ನ ಈಗೇನಾಗಿದೆ ಹೆಣ್ಮಕ್ಳಿಗೆ ಎಲ್ಲರೂ ಮನೆಯೊಳಗೆ ಪ್ಯಾಟ್ ಒಳಗಡೆ ಡ್ಯೂಟಿಗೆ ಹೋಗೋದಕ್ಕೆ ಏನು ಮಾಡ್ತೀವಿ ಅಡುಗೆ ಮಾಡಿ ಟಿವಿ ಬಂದು ಹಾಡಿತ್ತು ಇಲ್ಲ ಬಟ್ ಅವಾಗ ಇವೆಲ್ಲ ಇಲ್ಲೇ ಇಲ್ಲ ಏನು ಮಾಡ್ತಿದ್ರು ಟಿವಿ ಎಲ್ಲೋ ರೇರ್ ಟಿವಿ ಇದ್ರೆ ಏನಿತ್ತು ಕರೆಂಟ್ ಇರ್ತಿರ್ಲಿಲ್ಲ ಹಿಂಗಾಗಿ ನಮಗೆಲ್ಲ ಏನಾಗ್ತಿತ್ತು ಟಿವಿ ನೋಡೋಕೆ ಈ ಟೈಮ್ ಇದು ಮಾಡ್ತಿದ್ದಿಲ್ಲ ಅದಕ್ಕಾಗಿ ನಾವು ಏನು ಮಾಡ್ತಿದ್ವಿ ಕಪ್ಪು ಬಿಡಿಗೂ ಏನು ಮಾಡೋದು ನಾವು ಅಲ್ಲೇ ಕೇಳೋದು ಇಲ್ಲ ಅಂದ್ರೆ ಅವ್ರು ಏನಾರು ಮಾಡ್ತಿದ್ರು ಅಂದ್ರೆ ಅದ್ರೊಳಗೆ ಬಾಡಿ ಆಗೋದು ಅವು ಕೆಲಸಗಳು ಭಾಳ ಇರ್ತಿದ್ವು ಅವಾಗ ಒಬ್ಬೊಬ್ಬರು ಹೂವು ಕೂಡಿಸ್ತಿದ್ರು ಇವೆಲ್ಲ ಕೈಲೇ ಮಾಡ್ತಿದ್ವಿ ಇವಾಗೆಲ್ಲ ಮಿಷಿನ್ ಮಾಡೋದು ಇಂಥವು ಎಲ್ಲ ಕೆಲಸಗಳು ಬಾಡಿ ಆಗೋದು ಅವರ ಕೂತ್ಕೊಂಡು ಮಾಡ್ತಿದ್ರು ಈಗ ಏನಾಗಿದೆ ಸ್ವಲ್ಪ ಫಿಕ್ಸ್ ಆಗಿಬಿಟ್ಟು ಟಿವಿ ಬಂದ್ಬಿಟ್ರೆ ಎಲ್ಲ ಅದಕ್ಕಂತ ಹೇಳಿ ಮಹಿಳೆಯರಿಗೆ ಲೋನ್ ಅದು ಕೊಡ್ತಾರೆ ಬ್ಯಾಂಕ್ ಲೋನ್ ಕೊಡ್ಬೇಕಾದ್ರೆ ನಿಮ್ ಗಂಡ ಕರ್ಕೊಂಡ್ ಬಾ ನಿಮ್ಗೆ ಲೋನ್ ಕೊಡ್ತೀವಿ ಅಂತ ಸಾಕ್ಷಿ ಸದಾಗಿದೆ ನೀವು ಎಲ್ಲ ಇಟ್ಕೊಂಡು ಎಲ್ಲ ಮಹಿಳೆಗಳು ಹಂಗಂತ ಹಾಗಂತೇಳಿ ನಾವು ಉದ್ಯೋಗ ಮಾಡಕ ಉದ್ಯೋಗಿಗಳಾಗಬೇಕು ಉದ್ಯಮಿಗಳಾಗಬೇಕು ಉದ್ಯೋಗ ಉದ್ಯಮಿ ಉದ್ಯಮಿ ಆಗಕ್ಕೆ ಯಾರು ಇಷ್ಟಪಡ್ತೀವಿ ಉದ್ಯಮಿ ಅಂತಂದ್ರೆ ನಾವು ಮಾಲಕರು ನಾವು ಏನೋ ಮಾಡಿ ನಾವು ಕೆಲಸ ಮಾಡ್ಕೊಂಡು ನಾವು ಮುಂದೆ ಮ್ಯಾಲೆ ಬೆಳೆದು ಅಂತಂದ್ರೆ ನಮ್ಮ ಕೈಯಾಗ ನಾಲ್ಕು ಕೆಲಸ ಮಾಡ್ತಾರೆ ಉದ್ಯೋಗ ಅಂತಂದ್ರೆ ನಾವಲ್ಲ ಇನ್ನೊಬ್ಬರು ತೆಗೆದು ಸರ್ ಎಸ್ಪೆಕ್ಟ್ ಅಂತ ಹೇಳ್ತೀವಿ ನೀವು ಮಾಡ್ಕೊಂಡು ನಾವು 4 ಜನಕ್ಕೆ ಸುಖ ಕೊಡೋಣ ಅಂತ ಈಗ ಒಂದು ಮನೆ ಒಳಗೆ ಇದ್ದ 4 ಗೋಡೆ ಒಳಗೆ ಇದ್ದು 4ಗಿಂತ ಬೀದಿಗೆ ಬಂದು ಹೇಳಿದ್ರು ಬೀದಿಗೆ ಬಂದು ನಾವಾಗಿ ಬಂದು ಅಂತಂದ್ರೆ ಎದಕ್ಕೋ ಬಂದ ಅವಶ್ಯಕತೆ ಏನು ಬರ್ತೀವಿ ಈಗ ನಾನು ಹಿಂಗೆ ಹೇಳ್ತೀನಿ ಮೇಡಮ್ ನಿಂಗೆ ಹೇಳಿದ್ರೆ ನಮ್ಗೆ ಈ ರೀತಿ ಮಾಡ್ಬೇಕು ಅಂತ ಹೇಳಿ ಮಾಡ್ಕೊಂಡು 4 ಜನಕ್ಕೆ ನಾವು